ರೂಪಾರಾಣಿಗೆ ಮದ್ವೆ ಆಗ್ಬಿಟ್ರೆ ನನಗ್ ನೆಮ್ಮದಿ ಇರತ್ತೆ ಅತ್ಗೆ. ನೀವೇನು ಯೋಚನೆ ಮಾಡಬೇಡಿ ಅತ್ಗೆ. ರೂಪಾರಾಣಿ ಮದ್ವೆ ವಿಷಯನ ನಿಮ್ಮ ಅಣ್ಣ ನೋಡ್ಕೋತಾರಲ್ಲ. ನಾನು ಆ ಧೈರ್ಯದಲ್ಲೇ ಇದ್ದೀನಿ ಅತ್ಗೆ. ಸಿಂಗರ್ ಆಗಿ ಒಳ್ಳೆ ಹೆಸರು ತಗೊಂಡ್ಮೇಲೆ ಪಾಪ ಹೀಗೆ ಹಾಡಕ್ಕಾಗದೇ ಇರೋ ಸ್ಥಿತಿ ಬಂದಿದ್ದಕ್ಕೆ ರೂಪಾರಾಣಿ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ. ಇನ್ನು ಈ ಮದ್ವೆ ನಡೀದೇ ಇದ್ರೆ ಇನ್ನೂ ಡಿಸ್ಟರ್ಬ್ ಆಗಿ ಹುಚ್ಚಿ ಆಗೋಗ್ತಾಳೇನೋ ಅನ್ನೋ ಭಯ ನನ್ಗೆ. ಹಾಗೇನೂ ಆಗಲ್ಲ ಬಿಡಿ ಅತ್ಗೆ, ನೀವು ಧೈರ್ಯವಾಗಿರಿ. ಅಖಿಲ್ ಅಖಿಲ್ ಅಖಿಲ್, ಏನಿದು ಇಷ್ಟು ಜೋರಾಗಿ ಕರೀತಿದ್ದಾಳೆ? ಹಾ ಅತ್ಗೆ, ಬೇಗ ಬಾ ಅಖಿಲ್. ಏನತ್ಗೆ? ನಿಂಗೊಂದು ಸರ್ಪ್ರೈಸ್ ಅಖಿಲ್. ಏನ ಐಶ್ವರ್ಯ ಸರ್ಪ್ರೈಸ್? ಹೊಸ ಸರ್ಪ್ರೈಸ್ ಏನಿಲ್ಲ ಅತ್ತೆ, ಆಲ್ರೆಡಿ ಶ್ಯಾಮ ಕೊಟ್ಟಿರೋ ಸರ್ಪ್ರೈಸೇ. ಶ್ಯಾಮ ನೀನು ಬಾ ಬಾ. ಬರ್ಡೇ ದಿನ ರೂಪಾರಾಣಿ ಹಾಡಿರೋ ಹಾಡನ್ನ ಪೆನ್ ಡ್ರೈವ್ಗೆ ಹಾಕಿ ಕೇಳಿಸಿ ನಿನಗೆ ಖುಷಿ ಪಡಿಸಿದ್ಲು ಅಲ್ವಾ ಶ್ಯಾಮ? ಹೌದು. ಈಗ ನಾನು ಸೇಮ್ ಹಾಡನ್ನ ಕೇಳಿಸಿ ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಕರೆದಿದ್ದು. ಸೇಮ್ ಹಾಡ? ಹೌದು. ಸೇಮ್ ಹಾಡು ಹೇಗೆ ಕೇಳಿಸುತ್ತೆ ಐಶ್ವರ್ಯ? ರೂಪಾರಾಣಿ ಇಲ್ಲಿಲ್ವಲ್ಲ, ತಲೆನೋವು ಅಂತ ಮಲ್ಕೊಂಡಿದ್ದಾಳೆ ಪಾಪ. ರೂಪಾರಾಣಿ ಇಲ್ದಿದ್ರೇನು, ನಮ್ ಶ್ಯಾಮ ಇದ್ದಾಳಲ್ಲ. ಹಾಡು ಹೇಳೋ ಹುಡುಗಿ ಆಗ್ಲಿ ಅವನ ಜೀವನದಲ್ಲಿ ಬರಲೇಬಾರದು. ಹಾಗೇನಾದ್ರೂ ಬಂದ್ರೆ ಯಮಗಂಡ ಅವನ ಪಕ್ಕದಲ್ಲೇ ಇದ್ದ ಹಾಗೆ. ಶ್ಯಾಮ ಇದ್ರೆ ಹಾಡು ಹೇಗೆ ಬರುತ್ತೆ ಐಶ್ವರ್ಯ? ರೂಪಾರಾಣಿ ತಾನೇ ಹಾಡೋಳು. ಅವತ್ ರೂಪಾರಾಣಿಯ ಹಾಡದೇ ಇದ್ರೂ ಕೂಡ ಶ್ಯಾಮ ಪೆನ್ ಡ್ರೈವ್ ಹಾಕಿ ಹಾಡ್ಸದ್ಲಲ್ಲ. ಹೌದು ಶ್ಯಾಮ, ಆ ಪೆನ್ ಡ್ರೈವ್ ಅಲ್ಲಿ ಹಾಡಿದೆ ಅಲ್ವಾ? ನೀನೇನು ಡಿಲೀಟ್ ಮಾಡಿಲ್ಲ ತಾನೆ? ಇಷ್ಟು ಹೊತ್ತು ಎಲ್ರೂ ಮುಂದೆ ಆ ಹಾಡನ್ನ ಶ್ಯಾಮನೆ ಹಾಡಿತು. ಇಲ್ಲ ಮಾಡಲಿಲ್ಲ. ಅದಕ್ಕೆ ಆ ಪೆನ್ ಡ್ರೈವ್ನ ತಂದಿದ್ದೀನಿ.
ಪೆನ್ ಡ್ರೈವಲ್ಲಿ ಬೇರೆ ಹಾಡಿದ್ಯಲ್ಲ, ಈಗೇನ್ ಮಾಡ್ಲಿ? ಇದೇನು ಇದ್ರಲ್ಲಿ ಹಾಡಿಲ್ವಾ ಶ್ಯಾಮ? ಎಂಟಿ ಅಂತ ತೋರಿಸ್ತಿದೆ. ಶ್ಯಾಮ, ಆವತ್ತು ನೀನ್ ಹಾಕಿದ್ದು ಇದೇ ಪೆನ್ ಡ್ರೈವ್ನೇ ಅಲ್ವಾ? ಮತ್ತೆ ಹಾಡೇ ಇಲ್ವಲ್ಲ? ಡಿಲೀಟ್ ಮಾಡಿದ್ಲೇನೋ ಅತ್ಗೆ? ಅವಳು ಡಿಲೀಟ್ ಮಾಡಿಲ್ಲ ಅಂತ ಈಗಷ್ಟೇ ಹೇಳಿದ್ಲಲ್ಲ ಅಖಿಲ್. ಯಾಕೆ ಡಿಲೀಟ್ ಮಾಡ್ತಾಳೆ ಅಖಿಲ್? ಅದು ನಿನಗೆ ತುಂಬಾನೇ ಇಷ್ಟವಾಗಿರೋ ಹಾಡು. ಅವಳು ಯಾಕೆ ಡಿಲೀಟ್ ಮಾಡ್ತಾಳೆ ಹೇಳು? ಮತ್ತೆ ಇದರಲ್ಲಿರೋ ಹಾಡು ಏನಾಗಿರುತ್ತೆ? ಇದ್ರಲ್ಲಿ ನಿಜವಾಗ್ಲೂ ಹಾಡೇ ಇಲ್ವೇನೋ? ಅವತ್ತು ಆ ಹಾಡನ್ನ ಶ್ಯಾಮಾನೇ ಹಾಡಿದ್ಲೇನೋ? ಅವಳೇ ಹಾಡ್ ಹೇಳಿ ರೂಪಾರಾಣಿ ಹಾಡನ್ನ ಪೆನ್ ಡ್ರೈವಲ್ಲಿ ಹಾಕಿದ್ದೆ ಅಂತ ಸುಮ್ಮನೆ ನಮ್ಮೆಲ್ಲರಿಗೂ ಸುಳ್ಳು ಹೇಳಿದ್ಲೇನೋ? ನಿಜ ಹೇಳು ಶ್ಯಾಮ. ಇದೆ ಅಂತ ನಮ್ ಹತ್ರ ಸುಳ್ಳು ಹೇಳಿದ್ಯಾ? ತೇಟ್ ರೂಪಾರಾಣಿ ತರಾನೇ ಅದ್ ಹೇಗ್ ಹಾಡ್ದೆ ಶ್ಯಾಮ? ನಿಮ್ಮಿಬ್ಬರದು ಒಂದೇ ವಾಯ್ಸಾ ಏನು? ಐ ಮೀನ್ ಇಬ್ಬರ ಧ್ವನಿನೂ ಒಂದೇ ತರ ಇದೆಯಾ ಹೇಗೆ? ಮಾತಾಡು ಶ್ಯಾಮ, ಅದಕ್ಕೆ ಕೇಳಿದಕ್ಕೆ ಉತ್ತರ ಕೊಡು. ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕು ಶ್ಯಾಮ. ಹೇಳು ಶ್ಯಾಮ, ಅವತ್ ನೀನು ಹಾಡ್ ಹೇಳ್ದೇ ಇದ್ರೆ, ನಿಜವಾಗ್ಲೂ ನೀನು ಈ ಪೆನ್ ಡ್ರೈವ್ ಅಲ್ಲೇ ಹಾಡ್ ಹಾಕಿದ್ರೆ ಮತ್ತೀಗ ಈ ಪೆನ್ ಡ್ರೈವ್ ಅಲ್ಲಿ ಹಾಡ್ ಇರ್ಬೇಕಿತ್ತಲ್ಲ. ಹೇಳು ಶ್ಯಾಮ. ಏನ್ ಹೇಳ್ತಾಳೋ ಏನೋ ಇವಳು. ಐಶ್ವರ್ಯ ಇಷ್ಟೆಲ್ಲ ಹೇಳಿದ್ದಕ್ಕೆ ನಿಜ ಏನಾದ್ರೂ ಬಾಯ್ ಬಿಟ್ಬಿಡ್ತಾಳ ಶ್ಯಾಮ? ಯಾಕೆ ಇವಳು ಒಳಗೆ ಹೋದ್ಲು?
ಈ ಹಾಡು ಅಖಿಲ್ ಅವ್ರಿಗೆ ತುಂಬಾ ಇಷ್ಟ ಇರೋ ಹಾಡು. ಪೆನ್ ಡ್ರೈವ್ ಅಲ್ಲಿ ಇದ್ರೆ ಆ ಪೆನ್ ಡ್ರೈವ್ ಮಿಸ್ ಆದ್ರೆ ಆ ಹಾಡ್ ಇರಲ್ಲ ಅಂತ ಅದಕ್ಕೆ ಆ ಹಾಡ್ನ ನನ್ನ ಫೋನಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡೆ. ಹೌದಾ? ನಿಜವಾಗ್ಲೂ ನೀನೇ ಹಾಡಿದ್ಯೇನೋ ಅಂದ್ಕೊಂಡೆ. ನಾನು ಕೂಡ ಹಾಗೆ ಅನ್ಕೊಂಡು ಭಯ ಪಟ್ಬಿಟ್ಟೆ. ಶ್ಯಾಮಂಗೆ ಹಾಡು ಹೇಳಕ್ ಬರಲ್ಲ ಅಲ್ವಾ ಮಮ್ಮಿ? ಒಂದ್ ವೇಳೆ ಅವಳಿಗೆ ಹಾಡಕ್ ಬಂದಿದ್ರೆ ನಮ್ಗೆಲ್ಲ ಹೇಳೇ ಹಾಡ್ತಿದ್ಲಲ್ವಾ? ಬರಲ್ಲ ಅಂತ ಯಾಕೆ ಮೋಸ ಮಾಡ್ತಾಳೆ? ಅಲ್ದೆ ಶ್ಯಾಮ ಹಾಡು ಹೇಳಿದ್ರೆ ನಿಮಗೆ ಯಾಕೆ ಭಯ ಮಮ್ಮಿ? ಭಯ ಪಡೋದಾ? ಭಯ ಪಟ್ಟೆ ಅಂತ ಇಲ್ಲ ಸಂತೋಷ ಪಟ್ಟೆ ಅಂತ ಹೇಳಕ್ ಹೋಗಿ ಭಯ ಪಟ್ಟೆ ಅಂದ್ಬಿಟ್ಟೆ. ನನಗೂ ಕೂಡ ತುಂಬಾ ಸಂತೋಷ ಆಯ್ತು. ಶ್ಯಾಮ, ನಂಗೊಂದು ಚಿಕ್ಕ ಡೌಟ್ ಇದೆ. ಏನಕ್ಕ? ಪೆನ್ ಡ್ರೈವ್ ಇಂದ ನೀನ್ ಹಾಡನ್ನ ಡಿಲೀಟ್ ಮಾಡಿಲ್ಲ ಅಂದ್ಯಲ್ಲ, ಮತ್ತೆ ಯಾರು ಡಿಲೀಟ್ ಮಾಡಿರ್ತಾರೆ? ಆ ಪೆನ್ ಡ್ರೈವ್ ನಿಮ್ಗೆಲ್ ಸಿಕ್ತಕ್ಕ? ನನ್ನ ರೂಮಿಂದ ಏನಾದ್ರೂ ಎತ್ಕೊಂಡು ಬಂದ್ರಾ? ಎತ್ಕೊಳ್ಳೋದು ಅಂದ್ರೆ ಅದು ಕೆಳಗೆ ಬಿದ್ದಿತ್ತು, ಅದಕ್ಕೆ ತಗೊಂಡ್ ಬಂದೆ. ಅಖಿಲ್ಗೆ ಈ ಹಾಡ್ ಕೇಳಿಸಿ ಸರ್ಪ್ರೈಸ್ ಕೊಡೋಣ ಅಂತ ತಂದೆ. ಅದನ್ನ ಪ್ಲೇ ಮಾಡೋಣ ಅಂತಂದ್ರೆ ಎಂಟಿ ಆಗಿತ್ತು. ಹಾಗಾದ್ರೆ ಇದು ಆ ಪೆನ್ ಡ್ರೈವ್ ಅಲ್ಲ ಅಕ್ಕ, ಸೇಮ್ ಅಂತದ್ದೇ ಇನ್ನೊಂದು ಪೆನ್ ಡ್ರೈವ್ ಇರಬೇಕು. ಏನಾದ್ರೆ ಏನಮ್ಮ, ಅವತ್ ನೀನು ಹಾಡು ಹೇಳಲಿಲ್ಲ ಅಂತ ರೂಪಾರಾಣಿ ಹಾಡನ್ನೇ ಪೆನ್ ಡ್ರೈವ್ ಅಲ್ಲಿ ಪ್ಲೇ ಮಾಡ್ದೆ ಅಂತ ಹೇಳಿದ್ಯಲ್ಲ, ಎಲ್ಲ ನಡೀರಿ. ಅರ್ಥ ಆಯ್ತು. ಶ್ಯಾಮ ಆ ಹಾಡನ್ನ ರೆಕಾರ್ಡ್ ಮಾಡಲಿಲ್ಲ. ಇಷ್ಟೊತ್ತು ಲೈವಲ್ಲಿ ಎಲ್ರೂ ಮುಂದೆ ಶ್ಯಾಮನೇ ಹಾಡಿದಳೆ ಅನ್ಸತ್ತೆ. ಆದರೆ ಯಾರಿಗೂ ಡೌಟ್ ಬರಬಾರ್ದು ಅಂತ ನೀನ್ ಹಾಡಿರೋ ಹಾಡು ಅಂತ ಹೇಳಿ ಈ ಪೆನ್ ಡ್ರೈವನ್ನ ತೋರಿಸಿ ಸುಳ್ಳು ಹೇಳಿದಳೆ. ಹೌದು, ಸುಳ್ಳೇ ಹೇಳಿರೋದು. ತಪ್ಪು ಮಾಡಿದೆ ಶ್ಯಾಮ, ತಪ್ಪು ಮಾಡಿಬಿಟ್ಟೆ. ಎಲ್ರ ಮುಂದೆ ನೀನು ಹಾಡು ಹೇಳಿ ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನೀನ್ ಮಾಡಿದ್ದು ತಪ್ಪು ಮಾತ್ರ ಅಲ್ಲ, ರಿಸ್ಕ್ ಕೂಡ ತಗೊಂಡಿದ್ಯಾ. ವಿಷಯ ಹೊರಗೆ ಬಂದಿದ್ರೆ ನಿನ್ ಜೀವನ, ನನ್ನ ಕೆರಿಯರ್ ಎರಡೂ ಹಾಳಾಗಿರೋದು. ಯಾಕೆ ಹೀಗೆ ಮಾಡ್ದೆ? ಹುಟ್ಟಿದ ಹಬ್ಬದ ದಿನ ನಮ್ಮ ಯಜಮಾನ್ರನ್ನ ಖುಷಿ ಪಡಿಸ್ಬೇಕು ಅಂತ ಯೋಚನೆ ಮಾಡಿದ್ನೇ ಹೊರತು ಇನ್ನೇನು ಯೋಚನೆ ಮಾಡಲಿಲ್ಲ. ಯಾರ ಬಗ್ಗೆನೂ ಯೋಚನೆ ಮಾಡಲಿಲ್ಲ. ನನ್ನ ಗಂಡನ ಸಂತೋಷಕ್ಕಿಂತ ನನಗೆ ಬೇರೆ ಏನೂ ಮುಖ್ಯ ಅಲ್ಲ, ಯಾರೂ ಮುಖ್ಯ ಅಲ್ಲ. ನಾಳೆ ಪೆನ್ ಡ್ರೈವ್ ಎಲ್ಲಾದ್ರೂ ಮಿಸ್ ಆದ್ರೆ, ಅದನ್ನ ಯಾರಾದ್ರೂ ಚೆಕ್ ಮಾಡಿ ನೋಡಿದ್ರೆ, ಅದರಿಂದ ಆ ಹಾಡ್ ಬರ್ದೇ ಇದ್ರೆ ನನ್ನ ಮೇಲೆ ಡೌಟ್ ಬರುತ್ತೆ. ಸೇಫ್ಟಿಗೆ ಈ ಹಾಡ್ನ ಫೋನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಒಳ್ಳೇದು. ಅವತ್ತು ಹಾಡ್ನ ರೆಕಾರ್ಡ್ ಮಾಡಿದ್ದು ಒಳ್ಳೇದಾಯ್ತು. ಕಾಪಾಡ್ದೆ ಕೃಷ್ಣ, ನನ್ನನ್ನು ಕಾಪಾಡ್ದೆ. ಶ್ಯಾಮ, ಶಾಪಿಂಗ್ ಎಲ್ಲ ಮುಗ್ದಾಗೇನೆ ತಾನೆ? ಇನ್ನೇನಾದ್ರೂ ಬ್ಯಾಲೆನ್ಸ್ ಇದೆಯಾ? ಇಲ್ಲ ರೀ, ಎಲ್ಲ ತಗೊಂಡಾಯ್ತು. ಅವತ್ತು ಆ ಹಾಡನ್ನ ಶ್ಯಾಮನೇ ಹಾಡಿದ್ಲೇನೋ? ಏನಾಯ್ತು? ಯಾಕೆ ನಗ್ತಿದ್ದೀರಾ?
ಬೆಳಿಗ್ಗೆ ನಡೆದಿದ್ದ ವಿಷಯ ನೆನಪಾಗಿ ಯಾವ ವಿಷಯ? ಅದೇ ನಿನ್ನ ಹಾಡಿನ ವಿಷಯ. ನನ್ನ ಬರ್ತ್ಡೇ ದಿನ ನೀನೇ ಹಾಡು ಹೇಳಿದ್ದು ಅಂತ ಅತ್ತಿಗೆಗೆ ಡೌಟ್ ಬಂದಿತ್ತು. ಎಲ್ಲರೂ ನಿನ್ನ ಜೋರಾಗಿ ಕೇಳಿದ್ದು. ಅದು ನೆನಪಾಗಿ ನಗು ಬಂದಿತ್ತು. ಲಾಜಿಕಲಿ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ನಿನಗೆ ಹಾಡು ಹೇಳಕ್ ಬರುತ್ತೆ ಅಂದ್ರೆ ನಿನಗೆ ಸಂಗೀತನೇ ಬರಲ್ಲ ಅಂತ ನಮ್ಗೆ ಯಾಕೆ ಸುಳ್ಳು ಹೇಳ್ತೀಯ ಹೇಳು? ಗೌರಮ್ಮ ಅವ್ರ ಹತ್ರ ಸಂಗೀತ ಕಲಿ ಅಂತ ಹೇಳಿದಾಗ ಸರಿ ಅಂತ ಹೇಳಿ ತಲೆಯ ಕಾಡಿಸ್ತೀಯ. ಎಷ್ಟು ಹೇಳ್ಕೊಟ್ರು ಕೂಡ ನಿನಗೆ ಸಂಗೀತ ಬರಲ್ಲ ಅಂತ ಗೌರಮ್ಮ ಅಷ್ಟು ಕಾನ್ಫಿಡೆಂಟಾಗಿ ಯಾಕೆ ಹೇಳ್ತಾರೆ? ನಿಜವಾಗ್ಲೂ ನೀನು ಚೆನ್ನಾಗಿ ಹಾಡೋ ಸಿಂಗರ್ ಆಗಿದ್ರೆ ನೀನು ರೂಪಾರಾಣಿ ಅಸಿಸ್ಟೆಂಟ್ ಆಗಿ ಅವಳ ಪ್ರೋಗ್ರಾಮ್ಸಿಗೆ ಯಾಕೆ ಹೋಗ್ತೀಯಾ? ನೀನೇ ಪ್ರೋಗ್ರಾಮ್ಸ್ ಕೊಡ್ತೀಯ ಅಲ್ವಾ? ಈ ಲಾಜಿಕ್ ಎಲ್ಲ ಬಿಟ್ಟು ನೀನೇ ಹಾಡ್ದೆ ಅಂತ ಅಂದ್ಕೊಂಡ್ರು ಎಲ್ಲರೂ. ಅದೇ ನೆನಪಾಗಿ ತುಂಬ ನಗು ಬಂತು. ನನ್ನ ಇಷ್ಟೊಂದು ನಂಬಿರೋ ಅಖಿಲ್ ಅವ್ರಿಗೆ ಇನ್ನೂ ನಿಜ ಹೇಳ್ದೆ ಮುಚ್ಚಿಡೋದು ಒಳ್ಳೇದಲ್ಲ. ಕೃಷ್ಣ, ಬೇಗ ಅಖಿಲ್ ಅವ್ರಿಗೆ ನಿಜ ಹೇಳೋ ಅವಕಾಶ ಕೊಡಪ್ಪ. ಏನಾಯ್ತ್ರಿ? 1 ಮಿನಿಟ್ ನೋಡ್ತೀನಿ. ಇಂಜಿನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ಪಕ್ಕದಲ್ಲೇ ಮೆಕ್ಯಾನಿಕ್ ಶೆಡ್ ಇದೆ. ನಾನು ಹೋಗಿ ಮೆಕ್ಯಾನಿಕ್ನ ಕರ್ಕೊಂಡ್ಬರ್ತೀನಿ. ನೀನು ಹೋಗಿ ಕಾರಲ್ಲಿ ಕೂತ್ಕೊಂಡಿರು. ಸರಿ ರೀ. ಅಖಿಲ್ ಅವ್ರು ಹೋಗಿ ಆಗ್ಲೇ 1 ಗಂಟೆ ಮೇಲಾಯ್ತು, ಇನ್ನೂ ಬರ್ಲಿಲ್ವಲ್ಲ. ಶ್ಯಾಮ ಕತ್ಲು, ಶ್ಯಾಮ ಶ್ಯಾಮ ಕತ್ಲು, ಶ್ಯಾಮ ಶ್ಯಾಮ ನಂಗೆ ತುಂಬ ಭಯ ಆಗ್ತಿದೆ. ಶ್ಯಾಮ 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 ಇದೇನು? ಅಖಿಲ್ ಅವ್ರಿಗೆ ಮತ್ತೆ ಕತ್ಲಲ್ಲಿ ಭಯ ಶುರು ಆಯ್ತಾ? ಕತ್ಲು, ಭಯ ಆಗ್ತಿದೆ. ಶ್ಯಾಮ ಬೇಗ ಬಾ. ಶ್ಯಾಮ ರೀ, ನಾನು ಬರ್ತಾ ಇದ್ದೀನಿ ರೀ. ಶ್ಯಾಮ ಶ್ಯಾಮ ಅಲ್ಲೇ ಇರಿ, ನಾನು ಬರ್ತಾ ಇದ್ದೀನಿ. ಶ್ಯಾಮ ಬಾ. ಎಲ್ಲಿದ್ಯಾ ರೀ? ಶ್ಯಾಮ ಬೇಗ ಬಾ. ರೀ ಶ್ಯಾಮ ರೀ, ಶ್ಯಾಮ ನಾನು ಬಂದಿದ್ದೀನಿ ರೀ. ಕಣ್ಬಿಟ್ಟು ನೋಡಿ. ಶ್ಯಾಮ ಶ್ಯಾಮ ನಾನು ನಿಮ್ಮ ಪಕ್ಕದಲ್ಲೇ ಇದ್ದೀನಿ. ಕಣ್ಬಿಡಿ, ಕಣ್ಬಿಡ್ರಿ. ನಾನು ಬಂದಿದ್ದೀನಿ ರೀ. ಇಲ್ಲಿ ನೋಡಿ, ಲೈಟ್ ಕೂಡ ಹಾಕಿದ್ದೀನಿ. ನಾನು ಬಿಡಲ್ಲ. ಕಣ್ಬಿಡ್ರಿ ಪ್ಲೀಸ್. ಬಿಡಲ್ಲ, ನಂಗೆ ಭಯ. ಕತ್ಲೆ ಭಯ. ಕತ್ಲೆ ಕತ್ಲೆ ಬೇಡ, ಭಯ. ಏನ್ ಕೃಷ್ಣ ಇದು? ಅಖಿಲ್ ಅವ್ರಿಗೆ ಕತ್ಲನ್ ಭಯ ದೂರ ಮಾಡಿರೋ ಹಾಗೆ ಮಾಡಿ ಮತ್ತೆ ಇವ್ರ ಭಯ ಪಡೋ ಹಾಗೆ ಮಾಡಿದ್ಯಲ್ಲ.